ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಅಂತ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕರವರ 62ನೇ ಹುಟ್ಟುಹಬ್ಬದ ನಿಮಿತ್ತ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿ, ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಪಿಟಿ ಭರತ್, ಹಡಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಟ್ವಾಳಗಿ ಕೊಟ್ರೇಶ್, ಇಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ, ಮುಖಂಡರಾದ ಅರವಳ್ಳಿ ವೀರಣ್ಣ, ಬಸವನಗೌಡ, ಜ್ಯೋತಿ ಮಲ್ಲಣ್ಣ, ಚಂದ್ರ ನಾಯ್ಕ್, ವಸಂತ್, ಮಹಾಂತೇಶ್, ಕಾಂಗ್ರೆಸ್ ಯುವ ಮುಖಂಡ ಕ್ರಾಂತಿ ನಿಂಗರಾಜ್, ಗಿರೀಶ್, ಶಿವಕುಮಾರ್ ಗೌಡ ಸೇರಿದಂತೆ ಯುವ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಕಾಲದಲ್ಲೂ ಏನು ಹೇಳಿದ್ರು, ಆರೋಗ್ಯವೇ ಮಹಾಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತಂದು ಹೇಳಿ, ಈಗಿನ ಕಾಲಮಾನದಲ್ಲಿ ನೀವು ಏನೇ ಮಾಡಿದ್ರು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ದುಡಿಬೇಕೆ ಹೊರತಾಗಿ ಬೇರೆ ಯಾವುದಕ್ಕೂ ದುಡಿಯೋದ ಅವಶ್ಯಕತೆ ಇಲ್ಲ. ಮುಂದಿನ ದಿನಮಾನದಲ್ಲಿ ನೀವು ಏನಾದರೂ ಖರ್ಚು ಮಾಡ್ಕೋಬೇಕು, ಏನಾದರೂ ಉಳಿಸ್ಕೋಬೇಕಂದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಉಳಿಸ್ಕೋಬೇಕು ಹೊರತಾಗಿ ಯಾವುದೋ ಏನೋ ಫಲಾನುಭವಕ್ಕಾಗಲಿ ಬೇರೆ ಯಾವುದಕ್ಕೆ ಆಗಲಿ ಉಳಿಸ್ಕೊಳಕ್ಕೆ ಅವಶ್ಯಕತೆ ಇರೋದಿಲ್ಲ. ಕ್ರಾಂತಿಯವರು ತುಂಬ ಅಚ್ಚುಕಟ್ಟಾಗಿ ಪ್ರಪ್ರಥಮವಾಗಿ ಕಾಂಗ್ರೆಸ್ ಕಡೆ ವತಿಗೆ ಪಕ್ಷದ ಕಡೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ ತುಂಬ ಅಂತಂದೇಳಿ ಹೇಳಿದಾಗ ಈಗಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ ನಮ್ಮ ಯುವಕರಾಗಲಿ ಯಜಮಾನ್ ಹಿರಿಯರು ಯಾರಿಗೇ ಆಗಲಿ ರಕ್ತ ಸಿಗೋದು ಭಾಳ ಕಷ್ಟ ಆಗಿದೆ. ಎಲ್ಲ ದಾನಕ್ಕೂ ಎಲ್ಲ ದಾನಗಳಿಗೂ ಅದರದ್ದೇ ಆದಂತಹ ಮಹತ್ವ ಇದೆ. ಅದರಲ್ಲೂ ಇದು ಪ್ರಾಥಮಿಕವಾಗಿ ಮತ್ತು ದಾನಗಳಲ್ಲಿ ಶ್ರೇಷ್ಠ ದಾನ, ರಕ್ತದಾನ, ಹಲವಾರು ದಾನಗಳಿದ್ದಾವೆ. ಅನ್ನದಾನ ಇದ್ದಾವೆ, ಅಂಗಾಂಗ ದಾನಗಳಿದ್ದಾವೆ. ಆಮೇಲೆ ನಮ್ಮಲ್ಲಿ ದೇವಸ್ಥಾನಗಳಲ್ಲೂ ಮಾಡಿದಾಗ ಶ್ರಮದಾನ ಅಂತಕ್ಕಂಥದ್ದಾವೆ, ಯೋಗದಾನಗಳು ಅಂತಕ್ಕಂಥದ್ದಾವೆ. ಅದರಲ್ಲೂ ಇದು ಯಾವ್ದಾದ್ರು ವ್ಯಕ್ತಿಗೆ ನಾವು ತುರ್ತು ಸಂದರ್ಭದಲ್ಲಿ ಯಾರಾದರೂ ಜೀವ ಉಳಿಸ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಈ ರಕ್ತದಾನ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಆನ್ ದಿ ಸ್ಪಾಟ್ ರಕ್ತವನ್ನು ಕೊಟ್ಟು ಆ ಯಾರು ರೋಗಿಗಳು ರೋಗಿಗಳಿಗೆ ಯಾವ ಬೇರೆ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಟ್ರಾನ್ಸ್ಲೇಟ್ ಅಥವಾ ನಾವು ಓ ಪಾಸಿಟಿವ್ ಇದ್ದವರು ಡಿಪಾಸಿಟ್ ಬೇಕಾಗತ್ತೆ. ಹಾಗಾಗಿ ಇದು ಡೆಪಾಸಿಟ್ ಮಾಡಿ ಆ ಒಂದು ರಕ್ತವನ್ನು ಕೊಡಲಿಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದು. ಅದರಲ್ಲೂ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದೇ ಮೊದಲನೇ ಬಾರಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ನಮಗೆಲ್ಲರೂ ಕೂಡ ಅದೊಂದು ಹೆಮ್ಮೆಯ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಹಾಗಾಗಿ ರಕ್ತದ ಬಗ್ಗೆ ನಿಮ್ಮೆಲ್ಲರೂ ಕೂಡ ಮಾಹಿತಿ ಇದೆ. ಇಲ್ಲ, ನಾನು ರೀಸೆಂಟಾಗಿ ಈ ಪಕ್ಷಕ್ಕೆ ಸೇರ್ಪಡೆ ಆದೆ. ಬಟ್ ಅದ್ರ ಮುಖಾಂತರಲ್ಲಿ ಒಂದು ಏನಾದರೂ ವಸ್ತುನ ತರಬೇಕು, ಈ ಒಂದು ಕರೆಯನ್ನು ಇದನ್ನೆಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ಎಲ್ರಿಗೂ ಈ ಥರ ಕರೆ ಮಾಡಿ ಎಲ್ರಿಗೂ ಹೇಳಿದೆ. ಹಾಗೆಯೇ ಪಿಟಿ ಭರತ್ ಸರ್ ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಯಾಕಂದರೆ ನಾನು ಸಾರಿಗೆ ಅಂತ ಹೇಳಿದೆ, ಇಲ್ಲ ಸರ್ ನನ್ನಲ್ಲಿ ಕೆಲವೊಂದು ಯೋಚನೆಗಳು ಇದ್ದಾವೆ, ನೀವೆಲ್ಲ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರಿ, ನಿಮ್ಮ ಹತ್ರ ತುಂಬ ಕಲಿಯೋದಿದೆ ತುಂಬಾ. ಬಟ್ ಆದರೆ ನನ್ನಲ್ಲಿ ಕೆಲವೊಂದು ಯೋಚನೆಗಳಿದೆ. ಇವತ್ತು ಏನು ಕೇಳ್ತಿದ್ದಾರೆ ಸಮಾಜದಲ್ಲಿ. ಯಾಕಂದರೆ ಎಲ್ಲ ಹಡಗಲಿ ತಾಲೂಕಲ್ಲಿ ನಾನು ನೋಡ್ದಂಗೆ ಎಲ್ಲ ಯುವಕರು ಒಂದೇನೋ ವಸ್ತನ ಕೇಳ್ತಿದ್ದಾರೆ. ಆ ವಸ್ತನದಲ್ಲಿ ಒಬ್ಬ ಯುವಕ ನಾನೊಬ್ಬ ಪಕ್ಷದಲ್ಲಿ ಸೇರಿಕೊಂಡಾಗ ಇನ್ನೂ ಒಂದೇನೋ ಈ ಪಕ್ಷನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇಟ್ಕೊಂಡು ಅಂತ ಒಂದು ಯೋಚನೆ ಮಾಡಿದಾಗ ಮೊದಲನೇ ನನ್ನ ಒಂದು ನಿರ್ಧಾರ ತಗೊಂಡು ಪ್ರಾರಂಭ ಮಾಡಿದ್ದೀನಿ. ನಮ್ಮೆಲ್ಲರ ಆಶೀರ್ವಾದ ನನಗೆ ಸದಾ ನನ್ನ ಮೇಲೆ ಇರಲಿ.